ಕೇವಲ ಡಾಕ್ಟರ್ ಆಗಿ ಅಲ್ಲ, ಆಸ್ ಅ PCOD ಪೇಷಂಟ್ಸ್ ಎಷ್ಟೊಂದು ಟೆನ್ಷನ್ ಆಗುತ್ತೆ ನಮಗೆ, ಏನೇನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತೀವಿ, ಇದನ್ನೆಲ್ಲ ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು. ಮದುವೆ ಆಗಿ ಒಂದು ವರ್ಷ ಆದ ನಂತರ ನಾನು ಅರೌಂಡ್ 55 kg ಇದ್ದೆ. ಯಾವಾಗಲೂ ಆವ್ರೇಜ್ ನನ್ನ ತೂಕ ಅಷ್ಟಿರ್ತಿತ್ತು. ಸ್ಲೋಲಿ 60 ರೀಚ್ ಆದೆ, 62, 64, ಒಂದು ದಿವಸ 69 kg ಆಗೋದೆ. ಏನಿಷ್ಟು ದಪ್ಪ ಆಗ್ತಾ ಇದ್ದೀನಿ, ಯಾವ ಸಲ್ವಾರ್ ಕೂಡ ಆಗ್ತಾ ಇರಲಿಲ್ಲ, ತುಂಬ ಟೈಟ್ ಆಗ್ತಿತ್ತು. ಆ್ಯಂಡ್ ಜೊತೆಗೆ ಏನು ಗೊತ್ತಾ, ಡಾಕ್ಟರ್ಸ್ದೊಂದು ದೊಡ್ಡ ಪ್ರಾಬ್ಲಮ್, ನಾವು ನೋಡೋ ಕಾಯಿಲೆಗಳ ಬಗ್ಗೆ ನಾಲೆಜ್ ಇರುತ್ತಲ್ಲ, ಇನ್ನಷ್ಟು ಭಯ ಆಗುತ್ತೆ. ಯಾಕೆ ವೆಯ್ಟ್ ಗೇನ್ ಆಗ್ತಿದ್ದೀನಿ, ಥೈರಾಯ್ಡ್ ಏನಾರು ಇದೆಯಾ, ಅಥವಾ ನಂಗೆ PCOD ಬಂತ ಅಂತಲೂ ನನಗೆ ಭಯ ಆಯಿತು. ಮೆನ್ಸ್ಟ್ರೇಷನ್ ಇರ್ರೆಗ್ಯುಲಾರಿಟಿ ಏನೂ ಇರಲಿಲ್ಲ. ಆ್ಯಕ್ನೆ ಪ್ರಾಬ್ಲಮ್ ಅಂತೂ ನೀವು ನಂಬಲ್ಲ, ನಾನು ಹಳೆ ಕೆಲವು ಫೋಟೋಸ್ ಹಾಕ್ತೀನಿ. ಎಷ್ಟು ಆ್ಯಕ್ನೆ ಆಗ್ತಿತ್ತಂದರೆ ಒಂದು ದಿವಸ ಕ್ಲಿಯರ್ ಸ್ಕಿನ್ ಅಂತ ನಾನು ನೋಡಿಲ್ಲ. ಜೊತೆಗೆ ಫೇಶಿಯಲ್ ಹೇರ್ ಕೂಡ ಜಾಸ್ತಿ ಆಯಿತು. ಸೊ ಇದಕ್ಕೆ ಬೇಕಾದ ಎಲ್ಲ ಟೆಸ್ಟ್ಗಳು, ಅಲ್ಟ್ರಾಸೌಂಡ್ ಎಲ್ಲ ಮಾಡಿಸ್ದೆ ಗೊತ್ತಾಯಿತು ನನಗೆ PCOD ಇದೆ ಅಂತ. ಆ್ಯಂಡ್ ಸಿಂಪ್ಟಮ್ಸಲ್ಲೂ ನಾನು ವೆಯ್ಟ್ ಗೇನ್ ಆಗಿದ್ದೆ, ಆ್ಯಕ್ನೆ ಬಂದಿತ್ತು, ಫೇಶಿಯಲ್ ಹೇರ್ ಇತ್ತು, ಹೇರ್ ಫಾಲ್ ಆಗೋದಕ್ಕೆ ಶುರುವಾಗಿತ್ತು. ಎಲ್ಲದಕ್ಕಿಂತ ದೊಡ್ಡ ಭಯ ನನಗಿದ್ದಿದ್ದು ಮಗು ಆಗುತ್ತೋ ಇಲ್ವೋ, ಬಿಕಾಸ್ ನನ್ನ ಹತ್ರ ತುಂಬ PCOD ಪೇಷಂಟ್ಸ್ ಮಕ್ಕಳಾಗಲ್ಲ ಅಂತ ಬರ್ತಿದ್ರು. ಸೊ ಆ ಭಯ ಅಂತೂ ಬಹಳನೇ ಆಯಿತು ನನಗೆ. ಎಷ್ಟಾಗುತ್ತೆ ಅಷ್ಟು PCOD ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದೆ. ಎಲ್ಲ ಜರ್ನಲ್ಸ್ ಓದೋದು, ಏನೇನು ಹೊಸ ಸ್ಟಡೀಸ್ ಆಗುತ್ತೆ, ಏನು ಔಟ್ಪುಟ್ ಇದೆ, ಯಾವ ಡ್ರಗ್ ಎಫಿಕಸಿ ಜಾಸ್ತಿ ಇದೆ, ನಿಜ ಡ್ರಗ್ ರೋಲ್ ಎಷ್ಟು, ಲೈಫ್ ಸ್ಟೈಲ್ ಚೇಂಜಸ್ ಏನೇನು ಮಾಡಬೇಕು, ಪ್ರತಿಯೊಂದೂ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಎಲ್ಲದ್ರ ಜೊತೆಗೆ ಮನ್ಸು ಫಿಕ್ಸ್ ಮಾಡಿಕೊಂಡೆ, ಇದು ನನ್ನ ಕೈಯಲ್ಲಿದೆ, ನಾನು ಕೆಲವು ಚೇಂಜಸ್ ಮಾಡ್ಕೊಳ್ಳೇಬೇಕು ಲೈಫ್ ಸ್ಟೈಲಲ್ಲಿ ಅಂತ. ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗೋದಕ್ಕೆ ಶುರು ಮಾಡಿದೆ. ಆ್ಯಂಡ್ ನನಗೆ ಅನ್ನ ಅಂದರೆ ಎಷ್ಟಿಷ್ಟ ಅಂದರೆ 3 ಹೊತ್ತು ಅನ್ನ ತಿಂತೀನಿ. ಎಲ್ಲ ರೈಸ್ ಐಟಮ್ಸ್, ಪಲಾವ್, ಟೊಮೆಟೊ ಬಾತ್, ಇದೆಲ್ಲ ಬಹಳನೇ ಇಷ್ಟ ನನಗೆ. ಗೊತ್ತಾಯಿತು ನಾನು ಬರೀ ರೈಸ್ ತಿಂತಾ ಇದ್ದರೆ ನನ್ನ PCOD ಸಾಲ್ವ್ ಆಗಲ್ಲ ಅಂತ. ರೈಸ್ನ ಕಂಪ್ಲೀಟಾಗಿ ಬಿಡೋ ಅವಶ್ಯಕತೆ ಇಲ್ಲ ಅಂದರೂ ಕೂಡ ನಾನು ಆ ಟೈಮಲ್ಲಿ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೆ. ಪ್ರೋಟೀನ್ ಬಗ್ಗೆ ಫೋಕಸ್ ಮಾಡ್ತಿದ್ದೆ, ಹೆಚ್ಚಿನ ಫೈಬರ್ ತಿಂತಾ ಇದ್ದೆ, ಆ್ಯಂಡ್ ವಾಕಿಂಗ್ ಹೋಗ್ತಾ ಇದ್ದೆ, ಫ್ಲೋರ್ ಎಕ್ಸಸೈಸ್ ಮಾಡ್ತಾ ಇದ್ದೆ. ಸ್ಲೋಲಿ ವೆಯ್ಟ್ ಲಾಸ್ ಆಗೋದಕ್ಕೆ ಶುರು ಆಯಿತು. ಕೆಲವು ಮೆಡಿಕೇಶನ್ಸ್ನ ನಾನು ತೊಗೊಂಡಿದ್ದೆ 1 to 2 months ತನಕ. ಈ ಲೈಫ್ ಸ್ಟೈಲ್ ಡಯಟ್ ನಾವು ಚೇಂಜ್ ಮಾಡಿದಾಗ ಇಲ್ವಾ, ವೆಯ್ಟ್ ಲಾಸ್ ಏನೋ ಒಂದು 2 ತಿಂಗಳು 3 ತಿಂಗಳಲ್ಲಿ ನಿಮಗೆ ಕಾಣಿಸ್ಬೋದು. ಬೇರೆ ಎಲ್ಲ ಪ್ರಾಬ್ಲಮ್ ಲೈಕ್ ಆ್ಯಕ್ನೆ ಇರ್ಬೋದು, ಫೇಶಿಯಲ್ ಹೇರ್ ಇರ್ಬೋದು, ಇದೆಲ್ಲದು ಸ್ಲೋಲಿ ಕಮ್ಮಿ ಆಗೋದಕ್ಕೆ ಒಂದು 6 ರಿಂದ 9 ತಿಂಗಳು ನನಗೆ ಹಿಡಿತು. ಅದಾದಮೇಲೆ ಸ್ಕಿನ್ ಎಲ್ಲ ಬೆಟರ್ ಆಯಿತು, ಹೇರ್ ಫಾಲ್ ಆಗಿರೋದು ಕೂಡ ಸರಿ ಹೋಯಿತು. ಅದ ನಂತರ ನನಗೆ ಪ್ರೆಗ್ನೆನ್ಸಿನೂ ನ್ಯಾಚುರಲ್ ಆಗಿ ಆಯಿತು, ನಾನು ಯಾವುದೇ ಮೆಡಿಕೇಶನ್ ತೊಗೊಳ್ಲಿಲ್ಲ, ಮಗುನೂ ಆಯಿತು. ಇದೆಲ್ಲ ನಡೆದಿರೋದು 2012-13ರಲ್ಲಿ. ಬಟ್ ಇಲ್ಲಿ ತನಕನೂ ಇಲ್ವಾ, ಭಾಳ ಕಾನ್ಷಿಯಸ್ ಆಗಿರ್ತೀನಿ. ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗಿಬಿಟ್ರೆ, ಅಥವಾ ಸುಮಾರು ದಿವಸ ವಾಕಿಂಗ್ ಹೋಗಿಲ್ಲ, ಲೇಸಿ ಆಗಿರೋದು, ಇಲ್ಲ ಸ್ವಲ್ಪ ಜಂಕ್ ಜಾಸ್ತಿ ತಿಂದಿರ್ತೀನಿ, ಹೊರಗಡೆ ಎಲ್ಲರೂ ಟ್ರಿಪ್ ಎಲ್ಲ ಹೋಗಿ ಬಂದಾಗ ಇಲ್ವಾ, ಮನಸ್ಸಿನ ಮೂಲೆಯಲ್ಲಿ ಆ ಭಯ ಈಗಲೂ ಇದೆ, ಎಲ್ಲಿ ಮತ್ತೆ ರಿಲ್ಯಾಪ್ಸ್ ಆಗುತ್ತೆ ಈ PCOD ಸಿಂಪ್ಟಮ್ಸ್ ಎಲ್ಲ ಅಂತ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಏನಂದರೆ, ಸಾಮಾನ್ಯವಾಗಿ ಇಲ್ವಾ, PCOD ಏನು ದೊಡ್ಡ ವಿಷಯ ಅಲ್ಲ, ನೀರುಗುಳ್ಳೆ ಇದೆ ಅಷ್ಟೇ, ಸ್ವಲ್ಪ ತೂಕ ಕಮ್ಮಿ ಮಾಡ್ಕೊಳ್ಳಿ, ಇಷ್ಟಕ್ಕೆ ಒಂದು ಕನ್ಸಲ್ಟೇಷನ್ ಎಂಡ್ ಆಗುತ್ತೆ. ಈ ಒಂದು ಕಂಡೀಷನ್ನ ಸೀರಿಯಸ್ ಆಗಿ ತೊಗೊಂಡು ಲೈಫ್ ಸ್ಟೈಲ್ ಡಯಟ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ನಿಮಗೆ ಎಲ್ಲ ಸಿಂಪ್ಟಮ್ಸಿಂದ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಜೊತೆಗೆ ಹೌದು, ಸ್ವಲ್ಪ ಮೆಡಿಕೇಶನ್ಸ್ ಬೇಕು. ನೀವು ಹೊರಗಿಂದ ಯಾವ ಕ್ರೀಮ್ ಹಚ್ಬೋದು, ಅಥವಾ ಏನೇ ಒಂದು ಹೇರ್ ಫಾಲ್ ಟ್ರೀಟ್ಮೆಂಟ್ ತೊಗೊಂಡ್ರು ನಿಮಗೆ PCOD ಇದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಒಳಗೆ ನಡೀತಾ ಇದ್ರೆ ಯಾವುದು ಕೂಡ ವರ್ಕೌಟ್ ಆಗೋದಿಲ್ಲ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ಇನ್ನಷ್ಟು ಹೆಲ್ತ್ ಟಿಪ್ ವೀಡಿಯೋಸ್ಗಾಗಿ, ಮೆಂಟಲ್ ಹೆಲ್ತ್ ಟಿಪ್ ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.